ಸರ್ ನಮಸ್ಕಾರ. ಇಷ್ಟು ವರ್ಷಗಳಿಂದ ಅವ್ನು ನೋಡಿದೀರಾ, ಅವ್ನು ಸರಿ ಇಲ್ಲ, ಕರಪ್ಷನ್ ಮಾಡ್ತಿದ್ದಾನೆ, ಅವನ ಡ್ರೈವಿಂಗ್ ಸೀಟಿಂದ ಕೆಳಗಿಳಿಸಿ ನನ್ನ ಕೂರಿಸಿ ನಾನ್ ಚೇಂಜಸ್ ತಗೊಂಡ್ಬರ್ತೀನಿ, ನಾನ್ ನಂಬಿ. ಹೌದು ಅವ್ನು ಸರಿ ಇಲ್ಲ, ತುಂಬಾ ಕರಪ್ಷನ್ ಮಾಡ್ತಾವೆ. ಬಾ ನೀನೇ ಡ್ರೈವಿಂಗ್ ಮಾಡ್ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಕಾರ್ ಹೆಂಗ್ ಓಡಿಸಿ ನೋಡ್ರಿ. ಏನ್ ಮಾಡ್ತಾ ಇದ್ಯಾ? 5 ವರ್ಷ ಆಯ್ತು, ಕಾರ್ ಇದ್ದಲ್ಲೇ ಇದೆ, ಕಾರ್ ಮುಂದಕ್ಕೆ ಹೋಗ್ತಾ ಇಲ್ಲ. ಅಯ್ಯೋ ಸರ್, ಅವ್ನು ಅಷ್ಟು ವರ್ಷದಿಂದ ಹಾಳು ಮಾಡಿದ್ನಲ್ಲ, ಈ ಸ್ಟೇರಿಂಗ್ ಸರಿ ಇಲ್ಲ, ಈ ಸೀಟ್ ಸರಿ ಇಲ್ಲ, ಇದೆಲ್ಲ ಸರಿ ಮಾಡ್ಕೊಬಾರ ಸರ್ ನಾನು. ಈಗ ನೋಡ್ರಿ ಓಡಿಸ್ತೀನಿ, ಸ್ವಲ್ಪ ವೇಟ್ ಮಾಡ್ರಿ. ಸರಿ ಆಯ್ತು ಬಿಡು, ನಂಬನ ಈ ಸಲ. ಇನ್ನೂ ಕಾರ್ ಮುಂದೆ ಹೋಗ್ತಾ ಇಲ್ಲ, ಏನ್ ಮಾಡ್ತಾ ಇದ್ಯಾ? 10 ವರ್ಷ ಆಯ್ತು. ಅಯ್ಯೋ ಸರ್, ಇಲ್ಲಿ ನೋಡಿ ಗಣೇಶ ಬಿದ್ದೋಗಿತ್ತು, ಸರಿಯಾಗಿ ಕೂರ್ಸಿದೀನಿ. ಜೈ ಗಣೇಶ, ಜೈ ಗಣೇಶ. ಇನ್ನೂ ಏನಾಗ್ತಾ ಇದೆ? ಕಾರ್ ಮುಂದಕ್ಕೆ ಹೋಗ್ತಾನೆ ಇಲ್ಲ, ಇದ್ದಲ್ಲೇ ಇದೀವಿ. ಸರ್ ನಂಗೆ ಏನಾರ ಹೆಂಡತಿ ಮಕ್ಳಿದಾರ? ಜೀವನ ಪೂರ್ತಿ ಕಾರ್ಗೋಸ್ಕರ ಮೀಸಲಿಟ್ಟು ಕಾರ್ ಮುಂದೆ ಹೋಗೇ ಹೋಗುತ್ತೆ. ವೆಯ್ಟ್ ಮಾಡ್ರಿ, ನಾನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ, ಮುಂದೆ ಹೋಗೇ ಹೋಗುತ್ತೆ. ವೆಯ್ಟ್ ಮಾಡಿ. ಹಳೆ ಡ್ರೈವರ್ಗಿಂತ ನೀನೇ ಬೆಟರ್ ಅನ್ಸ್ತಾ ಇದ್ಯಾ? ನೋಡೋಣ ಅದ್ ಯಾವ ಕಾರ್ ಮುಂದಕ್ಕೆ ಹೋಗುತ್ತೋ.